ಸಿಎಂ ಕುಮಾರಸ್ವಾಮಿಗೆ ನಟ ಯಶ್ ಟಾಂಗ್ ಅನ್ನ ಕೊಟ್ಟಿದ್ದು ಅಂಬರೀಶ್ ಅಣ್ಣಂಗಿರೋದು ಒಬ್ರೇ ಹೆಂಡತಿ. ಕರ್ನಾಟಕದ ಜನರಿಗೆ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಡುವುದರ ಮೂಲಕ ನಿಖಿಲ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ನಟ ಯಶ್. ಅಂಬರೀಶ್ ಅಣ್ಣಂಗಿರೋದು ಒಬ್ರೇ ಹೆಂಡತಿ. ಕರ್ನಾಟಕ ಜನತೆಗೆ ಈ ಮೂಲಕ ಯಾವುದೇ ಗೊಂದಲ ಇಲ್ಲ ಅಂತ ಹೇಳಿ ಈಗಾಗಲೇ ನಟ ಯಶ್ ಒಂದು ರೀತಿಯಾದಂತಹ ಟಾಂಗ್ ಅನ್ನ ನೀಡಿದ್ದಾರೆ. ಅಂಬರೀಶ್ ಅಣ್ಣನಿಗಿರೋದು ಒಬ್ರೇ ಹೆಂಡತಿ. ಕರ್ನಾಟಕ ಜನತೆಗೆ ಈ ಮೂಲಕ ಯಾವುದೇ ಗೊಂದಲ ಇಲ್ಲ. ಅಂಬರಹಳ್ಳಿಯಲ್ಲಿ ನಟ ಯಶ್ ಹೇಳಿಕೆಯನ್ನ ಕೊಟ್ಟಿದ್ದು ಸುಮಲತಾಗೆ ಯಾರು ಕಿರಿಮಗ ಯಾರು ಹಿರಿಮಗ, ನಿನ್ನೆ ಸುಮಲತಾಗೆ ಪ್ರಶ್ನೆಯನ್ನ ಮಾಡಿದ್ರು ಕುಮಾರಸ್ವಾಮಿ. ಈ ಒಂದು ಪ್ರಶ್ನೆಗೆ ನಟ ಯಶ್ ಈಗ ತಿರುಗೇಟನ್ನ ಕೂಡ ಕೊಟ್ಟಿದ್ದು ಸುಮಲತಾ ಅವರಿಗೆ ನಿನ್ನೆ ಪ್ರಶ್ನೆಯನ್ನ ಮಾಡಿದ್ರು ಕುಮಾರಸ್ವಾಮಿ. ಈ ಒಂದು ಹೇಳಿಕೆಗೆ ಈಗ ನಟ ಯಶ್ ಹೇಳಿದ್ದಾರೆ ಅಂಬರೀಶ್ ಅಣ್ಣಂಗಿರೋದು ಒಬ್ರೇ ಹೆಂಡತಿ, ಯಾವುದೇ ಗೊಂದಲ ಇಲ್ಲ ಈ ವಿಚಾರದಲ್ಲಿ ಕರ್ನಾಟಕದ ಜನರಿಗೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿರುಗೇಟನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ನಟ ಯಶ್. ಕುಮಾರಸ್ವಾಮಿ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರು, ಯಾರು ಹಿರಿಯ ಮಗ ಯಾರು ಕಿರಿಯ ಮಗ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ರು. ಸುಮಲತಾಗೆ ಪ್ರಶ್ನೆಯನ್ನ ಕೂಡ ಮಾಡಿದಂತಹ ಹಿನ್ನೆಲೆಯಲ್ಲಿ ಅಂಬರಹಳ್ಳಿಯಲ್ಲಿ ನಟ ಯಶ್ ಇವತ್ತು ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸುಮಲತಾಗೆ ಯಾರು ಹಿರಿಮಗ ಯಾರು ಕಿರಿಮಗ ಅನ್ನುವ ಪ್ರಶ್ನೆಯನ್ನ ಕೇಳಿದ್ರು ನಿಖಿಲ್. ಕುಮಾರಸ್ವಾಮಿಗೆ ಈಗಾಗಲೇ ನಟ ಯಶ್ ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಅಂಬಿ ಅಣ್ಣಗಿರೋದು ಒಬ್ರೇ ಹೆಂಡತಿ ಅನ್ನುವಂತಹ ಮಾತನ್ನ ಹೇಳುವುದರ ಮೂಲಕ ಈಗ ಕರ್ನಾಟಕದ ಜನರಿಗೆ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಯಶ್ ಹೇಳುವುದರ ಮೂಲಕ ಟಾಂಗ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಈಗಾಗಲೇ ಸಿಎಂ ಕುಮಾರಸ್ವಾಮಿ ಅಂದ್ರೆ ನಿಖಿಲ್ ಕುಮಾರಸ್ವಾಮಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ಯಶ್ ಒಂದು ಟಾಂಗ್ ಅನ್ನು ಕೂಡ ನೀಡಿದ್ದಾರೆ. ಅಂಬರೀಶ್ ಅಣ್ಣಂಗಿರೋದು ಒಬ್ಬರೇ ಹೆಂಡತಿ, ಹಾಗಾಗಿ ಕರ್ನಾಟಕದಲ್ಲಿ ಯಾರು ಕೂಡ ಗೊಂದಲ ಆಗ್ತಾ ಇಲ್ಲ. ಯಾಕಂದ್ರೆ ಕರ್ನಾಟಕದ ಜನರಿಗೆ ಈ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಅನ್ನುವಂತಹ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಮೂಲಕ ತಿರುಗೇಟನ್ನ ನೀಡಿದ್ದಾರೆ. ಅಂಬರಹಳ್ಳಿಯಲ್ಲಿ ನಟ ಯಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಿನ್ನೆ ಒಂದು ಹೇಳಿಕೆಯನ್ನು ನಾವು ಗಮನಿಸಬೇಕಾಗುತ್ತೆ. ಸುಮಲತಾಗೆ ಯಾರು ಕಿರಿಮಗ ಯಾರು ಹಿರಿಮಗ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಲಾಗಿತ್ತು. ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಏನ್ ಮಾತನಾಡಿದ್ದಾರೆ, ನಟ ಯಶ್ ಇದಕ್ಕೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ ನೋಡೋಣ. ಹಿರಿಮಗನ ಕಿರಿಮಗನ ಗೊತ್ತಿಲ್ಲ ನನಗೆ, ಅವ್ರಿಗೆ ಗೊತ್ತಿರಬೇಕು. ಹಿರಿಮಗನ ಕಿರಿಮಗನ ಜೊತೆ ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಇವತ್ತು. ನನ್ನ ಯೋಗ್ಯತೆ ಬಗ್ಗೆ ನನ್ನ ತಾತ ದೇವೇಗೌಡರು ಸಾಹೇಬರು 96ರಲ್ಲಿ ಪ್ರಧಾನಮಂತ್ರಿ ಆದಾಗ ನಾವೆಲ್ಲಿದ್ವಲ್ಲ, ಬಾಡಿಗೆ ಮನೆಯಲ್ಲಿ ಕತ್ತರಗುಪ್ಪೆಯಲ್ಲಿ ಬಾಡಿಗೆ ಮನೆಯಲ್ಲಿ ಕಂಡವರು 5,000 ರೂಪಾಯಿಯಲ್ಲಿ ನನ್ನ ತಾಯಿ ಇವತ್ತು ಬಾಡಿಗೆ ಬರ್ತೀರಾ ಇವುಗಳೆಲ್ಲ ಮಾತಾಡ್ತಾರೆ. ಇವತ್ತು ಅಂತ ಜನಕ್ಕೆ ಕೇಳಕೊಟ್ರೆ ಜನ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ. ಆ ತರ ಈಗ ಮುಗ್ಧತೆನ ನೀವು ದಡ್ತನ ಅನ್ನೋ ತರ ದುರುಪಯೋಗ ಪಡಿಸ್ಕೋಬಾರ್ದು ಅಥವಾ ಮಿಸ್ಟೇಕ್ ಮಾಡ್ಕೋಬಾರ್ದು. ಮುಗ್ಧತೆ ಬೇರೆ ದಡ್ತನ ಬೇರೆ. ಇಲ್ಲಿ ದಡ್ರು ಯಾರು ಇಲ್ಲಮ್ಮ, ಮುಗ್ಧರು ಇದ್ದಾರೆ. ಎಲ್ಲರೂ ಮುಗ್ಧರು ಅಂದ ತಕ್ಷಣ ಅದು ಒಳ್ಳೆತನ, ಅದು ಚಾಯ್ಸ್ ಬೈ ಚಾಯ್ಸ್, ಅದು ಮುಗ್ಧತೆ. ಬೇರೆ ದುರಾಸೆ ಇಲ್ದಂಗೆ ಇದು ಮಾಡ್ದಂಗೆ ಖುಷಿಯಿಂದ ಎಲ್ರಿಗೂ ಪ್ರೀತಿ ಅಂತಾರೆ. ದೊಡ್ಡವರು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ದೊಡ್ಡವರು ಬಂದ್ಬಿಟ್ಟು ಏನೋ ಅಂತಾರೆ. ಅಂದ್ರೆ ಅವ್ರ ವಯಸ್ಸಿಗೆ ನಾವೇನೋ ಅಲ್ಲ, ಅವ್ರ ಮುಂದೆ ನಾವು ಹುಡುಗರುಗಳು. ಆದ್ರೆ ಅವ್ರು ಕೊಡೋ ರೆಸ್ಪೆಕ್ಟ್ ಏನಂತ, ಅವ್ರು ಏನಾನ ಅಂದ ತಕ್ಷಣ ನಾನು ಏನೋ ಬರ ಅಂದ್ರೆ ನಾನು ತೆಗೆದು ಬಿಡ್ತಾರೆ. ಹಂಗೆ ಅದು ದಡ್ರು ಅಂತ ನೀವು ಪ್ರೂವ್ ಮಾಡಕ್ ಹೋದ್ರೆ, ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದೇನು ಹೇಳಕ್ಕೆ. ಅಂಬರೀಷ್ ಅಣ್ಣಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಏನು ತಲೆ ಕೆಡಿಸ್ಕೊಳ್ಳಿ. ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ ನೋಡಿ ಅದೇನು ಹೇಳಕ್ಕೆ. ಅಂಬರೀಷ್ ಅಣ್ಣಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬಾ ಚೆನ್ನಾಗಿರುತ್ತೆ, ಏನು ತಲೆ ಕೆಡಿಸ್ಕೊಳ್ಳಿ. ಜನ ದಡ್ರು, ನೀವು ದಡ್ರು ಅಂತ ನೀವು ಜನಕ್ಕೆ ಕೇಳಕೊಟ್ರೆ ಜನ ತುಂಬಾ ಸ್ಟ್ರಾಂಗ್ ಆಗಿ ಉತ್ತರ ಕೊಡ್ತಾರೆ. ಆ ಥರ ಈಗ ಮುಗ್ಧತೆನ ನೀವು ದಡ್ತನ ಅನ್ನೋ ಥರ ದುರುಪಯೋಗ ಪಡಿಸ್ಕೋಬಾರ್ದು ಅಥವಾ ಮಿಸ್ಟೇಕ್ ಮಾಡ್ಕೋಬಾರ್ದು. ಮುಗ್ಧತೆ ಬೇರೆ ದಡ್ತನ ಬೇರೆ. ಇಲ್ಲಿ ದಡ್ರು ಯಾರು ಇಲ್ಲಮ್ಮ, ಮುಗ್ಧರು ಇದ್ದಾರೆ. ಎಲ್ಲರೂ ಮುಗ್ಧರು ಅಂದ ತಕ್ಷಣ ಅದು ಒಳ್ಳೆತನ, ಅದು ಚಾಯ್ಸ್ ಬೈ ಚಾಯ್ಸ್, ಅದು ಮುಗ್ಧತೆ. ಬೇರೆ ದುರಾಸೆ ಇಲ್ದಂಗೆ ಇದು ಮಾಡ್ದಂಗೆ ಖುಷಿಯಿಂದ ಎಲ್ರಿಗೂ ಪ್ರೀತಿ ಅಂತಾರೆ. ದೊಡ್ಡವರು ಇಲ್ಲಿ ಅಬ್ಸರ್ವ್ ಮಾಡಿ ನೋಡಿ, ಎಷ್ಟು ದೊಡ್ಡವರು ಬಂದ್ಬಿಟ್ಟು ಏನೋ ಅಂತಾರೆ. ಅಂದ್ರೆ ಅವ್ರ ವಯಸ್ಸಿಗೆ ನಾವೇನೋ ಅಲ್ಲ, ಅವ್ರ ಮುಂದೆ ನಾವು ಹುಡುಗರುಗಳು. ಆದ್ರೆ ಅವ್ರು ಕೊಡೋ ರೆಸ್ಪೆಕ್ಟ್ ಏನಂತ, ಅವ್ರು ಏನಾನ ಅಂದ ತಕ್ಷಣ ನಾನು ಏನೋ ಬರ ಅಂದ್ರೆ ನಾನು ತೆಗೆದು ಬಿಡ್ತಾರೆ. ಹಂಗೆ ಅದು ದಡ್ರು ಅಂತ ನೀವು ಪ್ರೂವ್ ಮಾಡಕ್ ಹೋದ್ರೆ, ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದ್ರೆ
ನೋಡಿ ಅದೇನು ಹೇಳಕ್ಕೆ ಅಂಬರೀಷ್ ಅಣ್ಣಂಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಏನು ತಲೆ ಕೆಡಿಸ್ಕೊಳ್ಳಿ. ಅಂಬರೀಷ್ ಅಣ್ಣನ ಹೆಂಡತಿ ಯಾರು ಅಂತ ಮಂಡ್ಯ ಜನ ಗೊತ್ತಿಲ್ಲ ಅಂದರೆ ನೋಡಿ ಅದೇನು ಹೇಳಕ್ಕೆ ಅಂಬರೀಷ್ ಅಣ್ಣಂಗೆ ಒಂದೇ ಹೆಂಡತಿ ಅಮ್ಮ ಇದ್ದಿದ್ದು. ಸೊ ಅವರು ಎಲ್ಲ ಇಡೀ ಕರ್ನಾಟಕಕ್ಕೆ ಆ ಥರದ್ದು ಯಾವುದೇ ಕನ್ಫ್ಯೂಷನ್ ಇಲ್ಲ, ತುಂಬ ಚೆನ್ನಾಗಿರುತ್ತೆ.